ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಜೋರಾಗಿ ನಡೀತಾ ಇದೆ, ಬಹಿರಂಗವಾಗಿ ನಡೀತಾ ಇದೆ. ಇನ್ನು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ರಾಜಕೀಯ ನಾಯಕರು ಬಹಿರಂಗವಾಗಿಯೇ ಒಬ್ರಿಗೊಬ್ರು ಟಕ್ಕರ್ ಕೊಟ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ. ತಾರಕಕ್ಕೇರಿದ ಕುರ್ಚಿ ಕದನ ಹೈಕಮಾಂಡ್ಗೆ ತಲೆಬಿಸಿ. ಬಹಿರಂಗವಾಗಿ ಚರ್ಚಿಸಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ಡಿಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು. ಸರ್, ಡಿಕೆಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಇದೀಗ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ವರಿಷ್ಠರ ಭೇಟಿಗೆ ದೆಹಲಿ ಬಾಗಿಲು ತಟ್ಟಿ ಬಂದಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿಕೊಟ್ಟಾರ ಯಾರ ಬಾಂಡ್ ಪೇಪರ್ ಇದು? ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದ್ ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 2028ರಲ್ಲಿ ಬೇಕಾದ್ರೆ ಡಿಕೆಸಿ ಸಿಎಂ ಆಗಲಿ. ಡಿಕೆ ಶಿವಕುಮಾರ್ ಜೊತೆ 139 ಜನ ಇದೆ ಎಮ್ಎಲ್ಎಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿಕೆ ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಅನುಭವಿಸ್ತೀನಿ. ನಾನು ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗ್ಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದು ಇವತ್ತು ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂಥದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನಮ್ಮ ಹುಡುಗ ಸಿಎಂ ಆಗ್ತಾನೆ ಅನ್ನೋ ನಂಬಿಕೆ. ಡಿಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಏಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತೆ ಒಕ್ಕಲಿಗ ಸಮಾಜದ ಓಟು ಕೂಡ ಬಂದಿದೆ. ನಮ್ಮಲ್ಲಿ KR ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000 5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂತು. ಕಾರಣ ಏನು? ಇಲ್ಲಪ್ಪ ಡಿಕೆನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ. ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಇಲ್ಲ. ಸರ್, ಡಿಕೆಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಹೈಕಮಾಂಡ್ಗೆ ಕೂಡ ಗದ್ದುಗೆ ಗುದ್ದಾಟದ ತಲೆಬಿಸಿ ತಂದಿಟ್ಟಿದ್ದು ಕುರ್ಚಿ ಕದನಕ್ಕೆ ಅದ್ಯಾವಾಗ ತೆರೆ ಬೀಳುತ್ತೆ ಕಾದಷ್ಟೇ ನೋಡಬೇಕಾಗುತ್ತೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಜೋರಾಗಿ ನಡೀತಾ ಇದೆ, ಬಹಿರಂಗವಾಗಿ ನಡೀತಾ ಇದೆ. ಇನ್ನು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ರಾಜಕೀಯ ನಾಯಕರು ಬಹಿರಂಗವಾಗಿ ಒಬ್ರಿಗೊಬ್ರು ಟಕ್ಕರ್ ಕೊಟ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. 28 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ಅನುಭವಿಸ್ತೀನಿ. ತಾರಕಕ್ಕೇರಿದ ಕುರ್ಚಿ ಕದನ ಹೈಕಮಾಂಡ್ಗೆ ತಲೆಬಿಸಿ. ಬಹಿರಂಗವಾಗಿ ಚರ್ಚಿಸಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ಡಿಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು. ಸರ್, ಡಿಕೆಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಇದೀಗ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ವರಿಷ್ಠರ ಭೇಟಿಗೆ ದೆಹಲಿ ಬಾಗಿಲು ತಟ್ಟಿ ಬಂದಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿಕೊಟ್ಟಾರ ಯಾರ ಬಾಂಡ್ ಪೇಪರ್ ಇದ್ದು ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದ್ ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 2028ರಲ್ಲಿ ಬೇಕಾದ್ರೆ ಡಿಕೆಶಿ ಸಿಎಂ ಆಗಲಿ. ಡಿಕೆ ಶಿವಕುಮಾರ್ ಜೊತೆ 139 ಜನ ಇದೆ ಎಮ್ಎಲ್ಎಗಳು. ಸಿದ್ದರಾಮಯ್ಯ ಜೊತೆ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿಕೆ ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಅನುಭವಿಸ್ತೀನಿ. ನಾನು ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗ್ಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋದರ ಇತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂಥದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನಮ್ಮ ಹುಡುಗ ಸಿಎಂ ಆಗ್ತಾನೆ ಅನ್ನೋ ನಂಬಿಕೆ. ಡಿಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಏಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತೆ ಒಕ್ಕಲಿಗ ಸಮಾಜದ ಓಟು ಕೂಡ ಬಂದಿದೆ. ನಮ್ಮಲ್ಲಿ ಕೆಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000 5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂತು. ಕಾರಣ ಏನು? ಇಲ್ಲಪ್ಪ ಡಿಕೆನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ. ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಇಲ್ಲ. ಸರ್, ಡಿಕೆಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ.
ಆದ್ರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಹೈಕಮಾಂಡ್ಗೆ ಕೂಡ ಗದ್ದುಗೆ ಗುದ್ದಾಟದ ತಲೆಬಿಸಿ ತಂದಿಟ್ಟಿದ್ದು ಕುರ್ಚಿ ಕದನಕ್ಕೆ ಅದ್ಯಾವಾಗ ತೆರೆ ಬೀಳುತ್ತೆ ಕಾದಷ್ಟೇ ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.